ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೇಷಾದಿ ದ್ವಾದಶ ರಾಶಿಗಳೊಂದಿಗೆ ಶುರು ಮಾಡಿ. ಮೊದಲಿಗೆ ಮೇಷರಾಶಿ. ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಶನಿ ಕುಜರಿಂದ ಹೆಚ್ಚು ಪ್ರಭಾವ ಆಗ್ತಕ್ಕಂತಹ ತಿಂಗಳಲ್ಲಿದ್ದೀರಿ. ಹಾಗಾಗಿ ಮೇಷರಾಶಿಯವರಿಗೆ ಸ್ವಭಾವದಲ್ಲೇ ತಾಳ್ಮೆ ಇರೋದಿಲ್ಲ. ಎಲ್ಲದಕ್ಕೂ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡ್ತಕ್ಕಂಥದ್ದು. ಸೊ ಇದರ ನಿಮ್ಮ ಸ್ವಭಾವವೇ ಆಗಿರೋದ್ರಿಂದ ಹೇಗೆ ಅಂದರೆ ನೀರು ತಣ್ಣಗಿರುತ್ತೆ, ಅದು ತಣ್ಣಗಿರಬೇಡ ಅಂತಂತ ಹೇಳಿದ ಹಾಗೆ. ಹೇಗೆ ನಾವು ಅದನ್ನು ಬೇಕಾದಾಗ ಬಿಸಿ ಮಾಡ್ಕೊಳ್ತೀವೋ, ಬೇಕಾದ ನೀರಿನ ಗುಣ ಸಹಜವಾಗಿ ತಣ್ಣಗಿರ್ತದೆ. ಆದರೆ ನಮಗೆ ಬೇಕಾದಾಗ ಯಾವಾಗ ಅದನ್ನು ಬಿಸಿ ಮಾಡಿಕೊಂಡು ನಾವು ಬಳಸ್ತೀವೋ, ಉಪಯೋಗ ಮಾಡಿಕೊಳ್ತೀವೋ, ಹಾಗೆ ನಮ್ಮ ಮನಸ್ಸು ಅನ್ನೋದು ನೀರಿನಂತೆ ಅಂತ ಶಾಸ್ತ್ರಗಳು ಹೇಳ್ತದೆ. ಚಂದ್ರಮ ಮನಸೋ ಜಾತಃ ಅಪ್ಸು ಇತಿ ಮನಃ, ಆಲೋಚನ ಇತ್ಯಾದಿಗಳ ನೀರನ್ನು ಹೋಲಿಸಿದ್ದಾರೆ ಮನಸ್ಸಿಗೆ. ಹಾಗೆ ಮೇಷರಾಶಿಯವರು ಅದನ್ನು ಉದಾಹರಣೆಯಾಗಿ ತಗೊಳ್ಬೇಕು. ಅವಾಂತರ, ಅವಸರ, ಕ್ವಿಕ್ ರಿಯಾಕ್ಷನ್ನು, ಮಾತಿಗೆ ಮಾತು, ಪ್ರತಿಕ್ರಿಯೆ, ಇದೆಲ್ಲ ಸಹಜವಾಗಿ ಇರ್ತಕ್ಕಂಥದ್ದು ನಿಮಗೆ. ಅದನ್ನು ನಾವು ಬದಲಾಯಿಸ್ಕೊಳ್ಬಹುದು ನೀರನ್ನು ಬಿಸಿ ಮಾಡಿಕೊಂಡ ಹಾಗೆ. ಹಾಗಾಗಿ ಹೆಚ್ಚು ರಿಯಾಕ್ಟ್ ಮಾಡದೆ ಶಾಂತಚಿತ್ತ ಸಮಾಧಾನದಿಂದ ನಿಮ್ಮ ಪರಿಸ್ಥಿತಿಯನ್ನು ನೀವು ನೋಡಿಕೊಳ್ಬೇಕು. ಕ್ರಮೇಣ ಈ ತಿಂಗಳು ಶುಭವಿದೆ, ಆದಾಯವೂ ಉತ್ತಮವಿದೆ, ಗುರುವಿನ ಅನುಕೂಲ ಇದೆ. ಹಿಂದೆ ಶನಿ, ಮುಂದೆ ಕುಜ. ಸೊ ಹಾಗಾಗಿ ಸಂಬಂಧಗಳು ಕೆಡ್ತದೆ. ಹೀಗೆಲ್ಲ ಅವಾಂತರ, ಕೋಪ, ಸಿಟ್ಟು, ಹಠ ಇದೆಲ್ಲ ತಪ್ಪಲ್ಲ. ಎಷ್ಟು ಬೇಕೋ ಅಷ್ಟಿದ್ರೂ ಒಳ್ಳೆಯದು. ಇವಾಗ ಇಷ್ಟು ಕಡಿಮೆ ಇದ್ದರೂ ಗ್ರಹ ದೋಷ ಇದ್ದಾಗ ಅದರಿಂದ ಹೆಚ್ಚು ಹಾನಿ ಆಗ್ತದೆ. ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಲಕ್ಷ್ಮೀ ನರಸಿಂಹದೇವರ ಅಷ್ಟೋತ್ತರ ನಾಮಸ್ಮರಣೆ, ಅರ್ಚನೆ, ಗುಡಿಯ ದರ್ಶನ, ಕ್ಷೇತ್ರಗಳ ನರಸಿಂಹದೇವರ ಕ್ಷೇತ್ರಗಳ ದರ್ಶನ, ನಿಮಗೆ ಯಾವುದು ಅನುಕೂಲ ಆಗ್ತದೋ ಅದನ್ನು ನಿಯಮಿತವಾಗಿ ಬೆಳಗ್ಗೆ ಸಂಜೆ ಒಂದು 10 ನಿಮಿಷ ನರಸಿಂಹದೇವರ ಸೇವೆಯನ್ನು, ನಾಮಸ್ಮರಣೆಯನ್ನು ಮಾಡಿ ಬಹಳ ಒಳ್ಳೆಯದಾಗ್ತದೆ ಮೇಷರಾಶಿಯವರಿಗೆ. ಶುಭ ಕಾರ್ಯಗಳು ಅಂತಂತ ಈ ತಿಂಗಳೇ ಹೆಚ್ಚು ಕಮ್ಮಿ ಆಷಾಢ ಪೂರ್ತಿ ಕಳಿಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಮತ್ತು ಗುರುವು ಅಸ್ತನಾಗ್ತಕ್ಕಂತಹ ಸನ್ನಿವೇಶ. ಹಾಗಾಗಿ ಶುಭ ಕಾರ್ಯಗಳು ಅಂತಲ್ಲ, ಓವರಾಲ್ ಸ್ವಲ್ಪ ಮಂದಗತಿ ಇರ್ತದೆ ಶುಭ ಕಾರ್ಯಗಳಿಗೆ. ಶುಭ ಅಂತಂತಂದರೆ ಹಣ, ಕಾಸು, ವ್ಯಾಪಾರ, ವ್ಯವಹಾರ, ಏನಾದರೂ ಕೆಲಸ ಕೈ ಹಾಕಿದ್ದೀವಿ ಅದು ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಈ ರೀತಿಯ ನಿರೀಕ್ಷೆಗಳು, ಮದುವೆ, ಮಕ್ಕಳು, ಮುಂಜಿ, ಎಲ್ಲವೂ ಶುಭ ಕಾರ್ಯಗಳು. ಇದಕ್ಕೆಲ್ಲ ಸ್ವಲ್ಪ ಮಂದವಾಗಿ ಇರ್ತದೆ ಈ ತಿಂಗಳು ಮೇಷರಾಶಿಯವರಿಗೂ ಸಹ, ಬಹುತೇಕ ಎಲ್ಲರಿಗೂ. ಮುಂದೆ ವೃಷಭ ರಾಶಿ. ಶುಭ ಕಾರ್ಯಗಳು, ಸಂಬಂಧಗಳು ಸ್ವಲ್ಪ ಜಾಗ್ರತೆಯಿಂದ ನೀವು ನಿರ್ವಹಿಸಬೇಕು. ಯಾಕೆ ಅಂತಂದರೆ ರಾಶೀಶನು ಕೇತುವನ್ನು ಬರ್ತಿದ್ದಾನೆ ಸಿಂಹದಲ್ಲಿ, ಅಲ್ಲಿ ಬಲ ಇಲ್ಲ ಶುಕ್ರನಿಗೆ. ಜನ್ಮದಲ್ಲಿ ಕುಜ, ಅವನಿಗೆ ಶನಿಯ ದೃಷ್ಟಿ, ಇದೆಲ್ಲವೂ ಇರತಕ್ಕಂತಹ ತಿಂಗಳು. ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಶುಭ ಕಾರ್ಯದಲ್ಲಿ ಒಂದು ಮಾತಾಡಕ್ಕೆ ಹೋಗಿ ಇನ್ನೊಂದೇನೋ ಹೆಚ್ಚು ಮಾತಾಡಿ ಅದರಿಂದ ಅವರಿಗೆ ಮನಸ್ತಾಪಗಳಾಗಿ, ಸೊ ಅವರು ಇನ್ನೊಬ್ಬ ಕುಜದೋಷ ಇರೋರಾದ್ರೆ ಏನು ಮಾಡ್ತೀರಿ? ಒಂದಕ್ಕೆ ಹೋಗಿ 2 ಆಗ್ತದೆ, 2ಕ್ಕೆ ಹೋಗಿ 4 ಆಗ್ತದೆ. ಹಾಗಾಗಿ ಮಾತೇ ಮುತ್ತು. ಅದು ಆಡೋದಾಗಲಿ ಬರೆಯೋದಾಗಲಿ ಬಹಳ ಯೋಚನೆ ಮಾಡಿ ಆಡಬೇಕು. ಆವಾಗ ಮಾತೆ ನಿಜವಾಗ್ಲೂ ಮುತ್ತಾಗ್ತದೆ. ಇಲ್ಲದೆ ಹೋದರೆ ಬಹಳ ನೋವಾಗ್ತದೆ. ಮಾತು ಮುತ್ತಾಗಬೇಕು, ನೋವಾಗಬೇಕು ಅಂತನ್ನುವ ಎಚ್ಚರವೇ ಒಂದು ಭಾಗ್ಯ. ಆ ಎಚ್ಚರಿಕೆ ಬೇಕು. ವೃಷಭರಾಶಿಯವರು ಸಂಬಂಧಗಳಲ್ಲಿ ಸಾಕಷ್ಟು ಜಾಗ್ರತೆಯನ್ನು ವಹಿಸಿ ಅಂತಂತ ಅದಕ್ಕೆ ಹೇಳಿರೋದು. ಆದಾಯ ಉತ್ತಮ ಇರ್ತದೆ. ವ್ಯಾಪಾರ ವ್ಯವಹಾರಗಳು ಶುರು ಆಗಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಏನು ತೊಂದರೆ ಇಲ್ಲ. ರಿಯಲ್ ಎಸ್ಟೇಟ್ ಸಹಿತ ಕೆಲವು ಮುಖ್ಯ ವ್ಯಾಪಾರ ವ್ಯವಹಾರಗಳು ಉತ್ತಮವಾಗಿ ಹೋಗ್ತಕ್ಕಂತಹ
ತಿಂಗಳು. ನಿಧಾನ ಇರಬಹುದು, ಆದರೆ ಒಳ್ಳೆಯದಿದೆ. ಶ್ರೀನಿವಾಸ ದೇವರ ದರ್ಶನ, ಅರ್ಚನೆ, ವೆಂಕಟೇಶ ಸ್ತೋತ್ರ, ಪ್ರದಕ್ಷಿಣಾ ನಮಸ್ಕಾರ, ತುಳಸಿ ಸಮರ್ಪಣೆ, ಇದೆಲ್ಲ ಸ್ವಲ್ಪ ಬುಧವಾರದಂದು, ಶುಕ್ರವಾರದಂದು ವಿಶೇಷವಾಗಿ ಮಾಡಿಕೊಂಡು ಬೆಳಗ್ಗೆ ಅಥವಾ ಸಾಯಂಕಾಲ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮುಂದಿನದ್ದು ಮಿಥುನ ರಾಶಿ. ಬಹಳ ಬ್ಯುಸಿಯಾಗಿರ್ತಕ್ಕಂಥ ತಿಂಗಳಾಗ್ತದೆ. ಯಾಕಂದರೆ ಬುಧನು ಉಚ್ಚದಲ್ಲಿ ಸ್ವಕ್ಷೇತ್ರದಲ್ಲಿ ದ್ವಿತೀಯಕ್ಕೆ ಹೋಗ್ತಕ್ಕಂತಹ ಸಮಯ, ಮತ್ತು ರವಿ ಮತ್ತು ಗುರು ತೃತೀಯದಲ್ಲಿ, ಶುಕ್ರ ಕರ್ಮದಲ್ಲಿ ಶನಿ ಆಲ್ರೆಡಿ ಅವನು ವಕ್ರಿ. ನಾನಾ ಕೆಲಸಗಳು, ನಾನಾ ಸಮಸ್ಯೆಗಳು, ನಾನಾ ಒಳ್ಳೆಯದಕ್ಕೂ ಏಳಿಗೆಗೂ ಆಗ್ತದೆ. ಇದೆಲ್ಲವನ್ನು ಮ್ಯಾನೇಜ್ ಮಾಡ್ತಕ್ಕಂತಹ ಒಂದು ಒತ್ತಡ, ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಹೆಚ್ಚಾಗ್ತದೆ. ನೀವು ಉತ್ತರ ಕೊಡಲೇಬೇಕಾಗ್ತದೆ ಅಂತನ್ನುವ ಪರಿಸ್ಥಿತಿಗಳು ಕೂಡ ಅನೇಕವಾಗಿ ಬರ್ತದೆ. ಸ್ವಂತ ವ್ಯಾಪಾರ ಉದ್ದಿಮೆಯಲ್ಲಿ ಇರ್ತಕ್ಕಂಥವರಿಗೆ, ದೊಡ್ಡ ಒತ್ತಡದಲ್ಲಿ ಇರ್ತಕ್ಕಂತಹ ಕಂಪನಿಗಳಲ್ಲಿ ಕೆಲಸ ಅಥವಾ ಸ್ಥಾನಗಳಲ್ಲಿ ಇರ್ತಕ್ಕಂಥವರಿಗೆ, ರಾಜಕಾರಣಿಗಳಿಗೆ, ಇವರಿಗೆಲ್ಲರಿಗೂ ಕೂಡ ಕೆಲಸದ ಒತ್ತಡ ಜಾಸ್ತಿ ಆಗುವ ತಿಂಗಳು. ಸ್ವಲ್ಪ ಶಿವನಾಮ ಸ್ಮರಣೆ, ನಾರಾಯಣ ನಾಮಸ್ಮರಣೆ, ಧ್ಯಾನ, ಅದೇ ನಾಮದಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು 5 ನಿಮಿಷ 10 ನಿಮಿಷ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ, ಇದೆಲ್ಲ ಮಾಡೋದರಿಂದ ಒಂದು ರೀತಿಯ ಶಾಂತತೆ ಬರ್ತದೆ. ಶುಭ ಕ್ಷೇತ್ರಗಳ ದರ್ಶನ ಮಾಡಿ, ಅಂದರೆ ಮನೆ ದೇವರು, ಶ್ರೀನಿವಾಸ ದೇವರು, ವಿಷ್ಣುವಿನ ಕ್ಷೇತ್ರಗಳು, ಮನೆ ದೇವರ ದರ್ಶನ, ಇಂಥದ್ದನ್ನೆಲ್ಲ ಮಾಡಿದರೆ ಬಹಳ ಒಳ್ಳೆಯದು ಈ ತಿಂಗಳಲ್ಲಿ. ಮುಂದೆ ಕರ್ಕರಾಶಿ. ಕರ್ಕರಾಶಿಯಲ್ಲಿ ಗುರು ಇದ್ದೇ ಇದ್ದಾನೆ, ಹಸ್ತದೋಷ ಇದೆ. ಸ್ವಲ್ಪ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಸ್ವಲ್ಪ ಡಿಲೇ ಆಗಬಹುದು, ನಿಧಾನ ಆಗಬಹುದು, ಅಥವಾ ಕೆಲವರಿಗೆ ತಪ್ಪಿ ಹೋಗಬಹುದು. ಹೇಳಲಿಕ್ಕೆ ಅವರವರ ಜಾತಕದ ದಶೆ ಭುಕ್ತಿ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಹೇಳಬೇಕು. ಇದು ರಾಶಿ ಫಲ ಮಾತ್ರ, ಆದ್ದರಿಂದ ಸಾಧ್ಯತೆಗಳ ಬಗ್ಗೆ ಮಾತ್ರ ವಿವೇಚನೆಯನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೇನೆ. ರವಿಯ ಅನುಕೂಲ ಇದೆ, ಗುರುವಿನ ಬಲ ಸ್ವಲ್ಪ ಕಡಿಮೆ ಇದೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿಗಳು ಜಾಸ್ತಿ ಬರ್ತದೆ. ಧರ್ಮಪೀಠಗಳು, ಗುರುಗಳ ಸನ್ನಿಧಾನ, ಇದೆಲ್ಲವನ್ನು ದರ್ಶನ ಮಾಡ್ತಕ್ಕಂತಹ ಯೋಗಗಳಿದೆ. ಅನೇಕ ಜನರು ತೀರ್ಥಯಾತ್ರೆಗೆ ಕೂಡ ಹೋಗ್ತಕ್ಕಂಥ ಯೋಗಗಳು ಈ ತಿಂಗಳಲ್ಲಿ ಬರ್ತದೆ. ರವಿಯು ಎಲ್ಲ ಕ್ಷೇತ್ರಗಳಿಗೆ ಕಾರಕ. ಯಾವಾಗ ಜನ್ಮಕ್ಕೆ ರವಿ ಬರ್ತಾನೆ, ಅಥವಾ ದ್ವಿತೀಯಕ್ಕೆ ರವಿ ಬರ್ತಾನೆ, ಅಥವಾ ಚತುರ್ಥಕ್ಕೆ ರವಿ ಬರ್ತಾನೆ, ಅದು ಇಷ್ಟಕ್ಷೇತ್ರವೂ ಆದಾಗ, ಅಥವಾ ಕರ್ಮದಲ್ಲಿ ರವಿ ಅದು ಇಷ್ಟಕ್ಷೇತ್ರವೂ ಆದಾಗ ಮನುಷ್ಯನಿಗೆ ತೀರ್ಥಕ್ಷೇತ್ರದ ಪುಣ್ಯ ಬರ್ತದೆ, ಅಥವಾ ಕೆಲಸ ಮನಸ್ಸಾಗ್ತದೆ ಅಂತಂತ ಶಾಸ್ತ್ರ ವಿಚಾರ. ಈ ಫಲಗಳೆಲ್ಲ ಕರ್ಕರಾಶಿಯವರು, ಸ್ತ್ರೀಯರಿಗೆ ವಿಶೇಷವಾಗಿ ಅನ್ವಯ ಆಗ್ತಕ್ಕಂಥದ್ದು. ದುರ್ಗಾ ಮಾಸವೂ ನಡೀತಾ ಇದೆ. ಕುಟುಂಬದಲ್ಲಿ ಸ್ವಲ್ಪ ಭಿನ್ನಮತ ಬರಲಿಕ್ಕೆ, ಕಲಹ ಇತ್ಯಾದಿಗಳ ಕಾರಣ ಆದೀತು. ಯಾಕಂದರೆ ಶುಕ್ರನ ಮತ್ತು ಕೇತುವಿನ ಸ್ವಲ್ಪ ಅನಾನುಕೂಲ ಇದೆ, ಕುಜನ ದೃಷ್ಟಿ ಅವರಿಗಿದೆ. ಇದೆಲ್ಲ ಸ್ವಲ್ಪ ಸೂಕ್ಷ್ಮಗಳು, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಕೆಲವರೆಲ್ಲ ಕಾಮೆಂಟ್ಸ್ಗಳು ಬರೀತಾರೆ ನಮ್ಮ ಪ್ರೋಗ್ರಾಮ್ ನೋಡಿದಾಗ, ಇವರು ಒಂದೊಂದೇ ಸೆಂಟೆನ್ಸನ್ನು ನಿಧಾನಕ್ಕೆ ಹೇಳ್ತಾರೆ, ಸ್ಪೀಡಾಗಿ ಹೇಳಬೇಕು ಅಂತಂತ. ನಿಧಾನಕ್ಕೆ ಹೇಳಿದ್ರೆ ಅರ್ಥವಾಗಲ್ಲ ಜನಕ್ಕೆ. ಇನ್ನು ನಾನು ನಿಜವಾಗ್ಲೂ ನನ್ನ ಸ್ಪೀಡಲ್ಲಿ ಹೋದರೆ ಆಮೇಲೆ ಅದು ಕೋತಿ ಮೊಸರನ್ನ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಧರ್ಮಶಾಸ್ತ್ರಗಳ ವಿಷಯ, ಜ್ಯೋತಿಷ್ಯದ ವಿಷಯ, ಇದೆಲ್ಲವನ್ನು ತಾಳ್ಮೆಯಿಂದ, ಮ್ಯಾಥಮೆಟಿಕ್ಸ್ ಥರ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ಒಂದು ಸಣ್ಣ ಮಾತು ನಿಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಮಾಡುವಂಥ ಮಾತುಗಳು ನಾವು ಹೇಳಿರ್ತೇವೆ. ಎಲ್ಲವೂ ನಿಮಗೆ ಅನುಕೂಲ ಆಗಲಿ ಅಂತಲೇ ನಮ್ಮ ಸಂಕಲ್ಪ ಇರ್ತದೆ. ಅದರಲ್ಲಿ ಯಾವುದೋ ಒಂದು ಮಾತು ನೀವು ಸರಿಯಾಗಿ ಕೇಳಿಸ್ಕೊಳ್ದೇನೆ ಹೋದರೆ ನಮ್ಮ ಶ್ರಮಕ್ಕೆ ಬೆಲೆ ಬರೋದಿಲ್ಲ. ಹಾಗಾಗಿ ಕರ್ಕರಾಶಿಗೆ ಕುಟುಂಬದ ಕಲಹ, ಕುಟುಂಬದ
ವೈಮನಸ್ಯಗಳ ಬಗ್ಗೆ ಹೇಳಿದ್ದೀನಿ. ಸ್ವಲ್ಪ ಜಾಗ್ರತೆ ವಹಿಸಿದರೆ ಎಷ್ಟೋ ಸಮಸ್ಯೆಗಳು ಬರೋದೇ ಇಲ್ಲ, ಪರಿಹಾರ ಆಗೋದಿರಲಿ, ಬರೋದೇ ಇಲ್ಲ. ಹಾಗಾಗಿ ಅದರ ಬಗ್ಗೆ ಗಮನ ಇಟ್ಕೊಳ್ಳಿ. ಶ್ರೀ ದುರ್ಗಾದೇವಿಯ ಸೇವೆ, ನಾಮ, ಅಷ್ಟೋತ್ತರ, ದುರ್ಗಾ ಪಾರಾಯಣೆ ಇತ್ಯಾದಿಗಳನ್ನು ಮಾಡ್ತಾ ಹೋದರೆ ಬಹಳ ಒಳ್ಳೆಯ ಧನಾನುಕೂಲ ಉಂಟಾಗ್ತದೆ. ದೈವಿ ರಕ್ಷಾ, ಸರ್ವಜಗನ್ಮಯಿ, ಸರ್ವದೈವಮಯಿ ಅಂತ ಅವಳನ್ನು ಕರೀತಾರೆ. ದುರ್ಗೆಯ ಅನುಗ್ರಹವನ್ನು, ದುರ್ಗೆಯ ವೈಬ್ರೇಷನ್ನನ್ನು, ನಮ್ಮಲ್ಲಿರ್ತಕ್ಕಂಥ ದುರ್ಗಾ ಶಕ್ತಿಯನ್ನು ನಾವು ಜಾಗೃತಗೊಳಿಸಿಕೊಂಡಾಗ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ ಅಂತಂತ ನಾವು ತಿಳ್ಕೊಳ್ಬೇಕು. ದುರ್ಗಾ ಮಾಸಗಳಲ್ಲಿ ಮುಂದುವರಿತಾ ಸಿಂಹರಾಶಿ. ಸಿಂಹರಾಶಿಗೆ ಸ್ವಲ್ಪ 50% ಸ್ವಲ್ಪ ಕಷ್ಟನೇ ಈ ವರ್ಷ. ಗುರುವಿನ ಅನುಕೂಲ ಇಲ್ಲದೇ ಇರುವುದು ಮುಖ್ಯ ಕಾರಣ. 7, 8ನೇ ಮನೆಯಲ್ಲಿ ಪಾಪಗ್ರಹರು ಇರತಕ್ಕಂಥದ್ದು 2ನೇ ಕಾರಣ. ಶನಿಯು ಆ 8ನೇ ಮನೆಯಲ್ಲಿ ವಕ್ರಿ ಆಗಿರ್ತಕ್ಕಂಥದ್ದು 3ನೇ ಕಾರಣ. ಜನ್ಮದಲ್ಲಿ ಕೇತು ಶುಕ್ರರು ಸಂಚಾರ ಮಾಡ್ತಾ ಇರತಕ್ಕಂತಹ ತಿಂಗಳು 4ನೇ ಕಾರಣ. ಸೊ ಜಲಪ್ರದೇಶ, ಜಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜಾರ್ತಕ್ಕಂಥ ಬಚ್ಚಲ್ ಮನೆ ಎಂಟ್ರೆನ್ಸು, ಗೇಟಿನ ಎಂಟ್ರೆನ್ಸು, ಇಂಥದ್ದೆಲ್ಲ ಒಟ್ಟಿನಲ್ಲಿ ಜೌಗು, ಒದ್ದೆ, ನೀರು, ಈ ಪ್ರದೇಶಗಳಲ್ಲಿ ಬಹಳ ಜಾಗ್ರತೆಯಿಂದ ಇರಿ. ಬಿದ್ದು ಪೆಟ್ಟಾಗ್ತಕ್ಕಂಥದ್ದು, ಮೂಳೆ ಮುರಿತಕ್ಕಂಥದ್ದು, ಇದೆಲ್ಲ ದೋಷಗಳಿಗೆ ಕಾರಣವಾಗುವ ಸಾಧ್ಯತೆ ಇರ್ತದೆ ಸಿಂಹರಾಶಿಯವರಿಗೆ. ಆದಾಯದಲ್ಲೂ ಕೂಡ ಸ್ವಲ್ಪ ಸ್ಲೋ ಆಗ್ತದೆ. ಆಲ್ರೆಡಿ ಸ್ಲೋ ಇದೆಲ್ಲ ಗುರುಗಳೇ, ಒಂದು ವರ್ಷದಿಂದ ಇನ್ನೇನು ಸ್ಲೋ ಆಗುತ್ತೆ ಅಂತಂತ ಧೈರ್ಯ ಕಳ್ಕೊಂಡ್ರೆ ಪ್ರಯೋಜನಕ್ಕೆ ಬರಲ್ಲ. ಪ್ರಯತ್ನ ಮಾತ್ರ ನಮ್ಮ ಕೈಲಿರೋದು, ಫಲ ಭಗವಂತನಿಗೇ ಇರೋದು. ಈ ಬೆಳಗ್ಗೆ ಸೂರ್ಯ ಹುಟ್ಟಲಿಲ್ಲ, ನಮ್ಮ ಕೈಲಿ ನಾವು ಹೋಗಿ ಕರ್ಕೊಂಬರೋಕ್ಕಾಗತ್ತಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದ ಲೈಫ್. ನಾವೇನೂ ಮಾಡಲಿಕ್ಕಾಗಲ್ಲ. ನಾವು ಒಂದು ಗಿಡ ಗೆಂಟೆಗಳಂತೆ ಅಷ್ಟು ಅಸಹಾಯಕರಿದ್ದೀವಿ. ಆದರೆ ನಾನು ಆಟಂಬಾಂಬ್ ಪಂಡಿತ ಅಂತಂತ, ಬ್ರಹ್ಮಜ್ಞಾನಿ ಅಂತಂತೆಲ್ಲ ಓಡಾಡ್ತೀವಿ. ಮೂರ್ಖರಿದ್ದೀವಿ, ಗೊತ್ತಿಲ್ಲ. ನಾವು ಮೂರ್ಖರಿದ್ದೀವಿ ಅಂತಲೂ ಗೊತ್ತಿಲ್ಲ. ಯಾಕಂದರೆ ನಮ್ಮನ್ನು ನಾವು ಬಹಳ ಜಾಣರು ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ. ಒಂದು ವರ್ಷದಿಂದಲೂ ನಡೀತಾನೆ ಇಲ್ಲ, ಇನ್ನೇನು ಕಷ್ಟ ಬರುತ್ತೆ, ಇನ್ನೂ ಕಷ್ಟ ಬರುತ್ತಾ ಅಂದರೆ ಏನಂತ ಹೇಳಲಿಕ್ಕಾಗ್ತದೆ? ಸಮಯ ಆಗಿದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಪ್ರಾರ್ಥನೆಯನ್ನು ಮಾಡಬಹುದು ಮತ್ತು ಪ್ರಯತ್ನವನ್ನು ಮಾಡಬಹುದು. ಇದರ ಮೇಲೆ ವಿಶ್ವಾಸವನ್ನು ಇಟ್ಕೊಳ್ಳಿ ಅಂತಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಾರ್ಥನೆಯ ಬಗ್ಗೆ, ನಿಮ್ಮ ಪ್ರಯತ್ನಗಳ ಬಗ್ಗೆ ನಿಮಗೆ ಚೆನ್ನಾಗಿ ವಿಶ್ವಾಸವನ್ನು ಮೂಡಿಸಲಿಕ್ಕೆ ನಾನು ಇಲ್ಲಿ ಕೂತ್ಕೊಂಡಿರೋದು. ಹಾಗಾಗಿ ಪ್ರಯತ್ನ ಮಾಡಿ ಮತ್ತು ಪ್ರಾರ್ಥನೆಯನ್ನು ಮಾಡಿ. ಪರ್ಸರ್ವರೆನ್ಸ್, ಪ್ರೇಯರ್ಸ್, ಇದೆರಡೂ ಕೂಡ ಫಲವನ್ನು ಕೊಡ್ತದೆ. ಶ್ರೀ ನವಗ್ರಹರ ಪ್ರದಕ್ಷಿಣ ಅಶ್ವತ್ಥ ವೃಕ್ಷ ಸಹಿತ ಇದ್ದರೆ ಇನ್ನೂ ಒಳ್ಳೆಯದು. ಬೆಳಗ್ಗೆ 7:30 ಒಳಗಡೆ ಪ್ರತಿದಿನ ಸರ್ವ ಪಾಪಹರ, ಸರ್ವ ದುರಿತಹರ, ಸರ್ವ ರೋಗಹರ ಅಶ್ವತ್ಥ ವೃಕ್ಷ ಸಹಿತ ನವಗ್ರಹರಿಗೆ ನಿತ್ಯ ಪ್ರದಕ್ಷಿಣೆ ಮಾಡಿ ಲಕ್ಷ್ಮೀ ನರಸಿಂಹದೇವರ ನಾಮಸ್ಮರಣೆಯನ್ನು ಮಾಡಿದ್ರೂ ಸಾಕು. ನಮಗೆ ಸ್ತೋತ್ರ ಓದಕ್ಕೆ ಬರಲ್ಲ ಅಥವಾ ಇತ್ಯಾದಿ ಅದರ ಅಭ್ಯಾಸ ಇಲ್ಲ ಅಂತಂದರೆ ನಾಮಸ್ಮರಣೆ ಅಂತೂ ಮಾಡಲಿಕ್ಕೆ ಬರುತ್ತದಲ್ಲ, ನರಸಿಂಹದೇವರ ನಾಮಸ್ಮರಣೆಯನ್ನಾದರೂ ಮಾಡಬಹುದಲ್ಲ. ಯಾಗ ಯಜ್ಞ ಮಾಡಲೇಕೆ, ಯೋಗಿ ಯತಿಯೂ ಆಗಲೇಕೆ. ನಾಗಶಯನ ನಾರದ ವಂದ್ಯನ ಬಿಡದೆ ಕೂಗಿ ಭಜನೆ ಮಾಡು ಬೇಗ. ಕೂಗಬಹುದಲ್ಲ, ಅಷ್ಟಾದರೂ ಸಾಧನೆಯನ್ನು ಎಲ್ಲರೂ ಮಾಡಬೇಕು. ನಾಮಸ್ಮರಣೆಗೆ ಇರತಕ್ಕಂತಹ ಬಲವು ಬಲವೇ ನಿನ್ನ ಬಲ ಅಲ್ಲದೆ ಮಿಕ್ಕ ಗ್ರಹರಿಗುಂಟೆ. ಪುರಂದರದಾಸರು ಕೇಳ್ತಾರೆ, ಮಿಕ್ಕ ಗ್ರಹರಿಗೆಲ್ಲ ಬಲ ಇರೋದು, ನಿನಗೇ ಬಲ ಇರೋದು ಅಂತಂತ ದೇವರನ್ನು ಸ್ಮರಣೆ ಮಾಡ್ತಾರೆ. ಹೀಗಾಗಿ ನವಗ್ರಹರ ಒಂದಿಗೆ ಪ್ರದಕ್ಷಿಣೆ 9 ಪ್ರದಕ್ಷಿಣೆ ನಮಸ್ಕಾರ ಅಥವಾ 12 ಪ್ರದಕ್ಷಿಣೆ ನಮಸ್ಕಾರ
ಶ್ರದ್ಧೆಯಿಂದ ಮಂಡಿ ಊರಿ ನರಸಿಂಹದೇವರ ಸ್ಮರಣೆಯಿಂದ ಅಶ್ವತ್ಥ ಪ್ರದಕ್ಷಿಣೆ, ನವಗ್ರಹರಿಗೆ ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆ ಮಾಡುವುದು. ಸಿಂಹರಾಶಿಯವರಿಗೆ ಆದಷ್ಟು ಬೇಗ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ. ಆಗಲಿ ಅಂತ ಹೇಳ್ತಾ ಇಲ್ಲ, ಆಗುತ್ತೆ. ಹೀಗೆ ಮಾಡಿದ್ರೆ ಕೊಡುವವನು ಭಗವಂತ, ಗ್ರಹರಲ್ಲ. ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೆ ಸಿಗಬೇಕಾಗಿರೋದನ್ನು ಮಡಿ ಮಾಡಿ ಕೊಡ್ತಾನೆ. ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಸಮುದ್ರದಂತೆ ಭಗವಂತ. ನಾವೇನೇ ಸಮುದ್ರಕ್ಕೆ ಎಸ್ತರೂ ನಮ್ಮನ್ನು ನಾವೇ ಎಸ್ತರೂ ನಮ್ಮನ್ನು ಕರ್ಕೊಂಬಂದು ವಾಪಸ್ ಬಿಡ್ತದೆ. ಭಗವಂತನು ಹಾಗೆ. ನಾವು ಮಾಡಿದ ಏನೇ ಸೇವೆಯನ್ನು ಅವನಲ್ಲಿ ಇಟ್ಕೊಳ್ಳೋದಿಲ್ಲ, ಮಡಿ ಮಾಡಿ ವಾಪಸ್ ನಮಗೇ ಕೊಡ್ತಾನೆ. ಅವಶ್ಯಕತೆ ಇರುವುದು ನಮಗೆ. ಹಾಗಾಗಿ ಮುಂದುವರಿತಾ ಕನ್ಯಾ ರಾಶಿ. ಉದ್ಯೋಗ ವ್ಯವಹಾರಗಳು ಉತ್ತಮ ಆಗ್ತದೆ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಒಳ್ಳೆಯದು. ಶುಭ ಕಾರ್ಯಗಳು, ಶುಭ ಸಂಬಂಧಗಳು ಏರ್ಪಡ್ತಕ್ಕಂಥದ್ದು ಅಥವಾ ಏರ್ಪಟ್ಟಿರ್ತಕ್ಕಂಥದ್ದಕ್ಕೆ ಇನ್ನೂ ಒಳ್ಳೆಯದಾಗ್ತಕ್ಕಂತಹ ತಿಂಗಳು. ಗುರುವಿನ ಅನುಕೂಲ ಇರ್ತಕ್ಕಂಥದ್ದು, ರವಿಯ ಅನುಕೂಲ ಇತ್ಯಾದಿಗಳೆಲ್ಲ ಇದೆ. ಶುಕ್ರನು ವ್ಯಯದಲ್ಲಿ ಇರ್ತಕ್ಕಂಥದ್ದು, ಕೆಲವೆಲ್ಲ ಅನುಕೂಲಗಳಾಗ್ತಕ್ಕಂತಹ ಗ್ರಹಗತಿಗಳು. ಆದಾಯ ಕೂಡ ಉತ್ತಮವಾಗ್ತಕ್ಕಂಥದ್ದು. ರಾಷ್ಟ್ರಾಧಿಪತಿಯು ಉಚ್ಚದಲ್ಲಿ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ದೇಶ ವಿದೇಶ ವ್ಯಾಪಾರಿಗಳಿಗೂ ಕೂಡ ಬಹಳ ಒಳ್ಳೆಯ ತಿಂಗಳು ಆಗಸ್ಟ್ ತಿಂಗಳು. ಶ್ರೀ ವಿಷ್ಣುವಿನ ದರ್ಶನ, ಗೋಪಾಲಕೃಷ್ಣ, ಶ್ರೀನಿವಾಸ, ನರಸಿಂಹದೇವರು, ಭೂವರಾಹ ದೇವರು, ರಾಮಚಂದ್ರ ದೇವರು ಇವನ್ನೆಲ್ಲ ನಿಮಗೆ ಯಾವುದು ಅನುಕೂಲ ಇದೆಯೋ ಅವರ ದರ್ಶನ ಸೇವಾದಿಗಳನ್ನು ಮಾಡ್ತಾ ಇರಿ, ಬಹಳ ಒಳ್ಳೆಯದು. ಮುಂದೆ ತುಲಾರಾಶಿಗೆ ಸ್ವಲ್ಪ ಶುಭ ಕಾರ್ಯಗಳಿಗೆ ವಿಳಂಬ ಇದೆ. ಹೇಗಿದ್ರೂ ಆಷಾಢದ ಒಂದು ಪ್ರಭಾವ, ಗುರುವಿನ ಹಸ್ತದ ಪ್ರಭಾವ, ಅದು ವಿಳಂಬ ಇದ್ದೇ ಇರ್ತದೆ. ಆದರೂ ಅಷ್ಟಮದಲ್ಲಿ ಕುಜನು ಇದ್ದು ಶುಕ್ರನಿಗೂ ಬಲ ಇಲ್ಲದೆ ಇರತಕ್ಕಂತಹ ತಿಂಗಳಾದ್ದರಿಂದ ವಿಳಂಬ ಅಂತ ಹೇಳ್ತಾ ಇರು. ಜನರಲ್ ವಿಳಂಬ ಅಲ್ಲ, ಅದು ಗ್ರಹಚಾರದ ಪ್ರಭಾವದಿಂದ ವಿಳಂಬ ಆಗ್ತದೆ. ಸ್ವಲ್ಪ ತಾಳ್ಮೆ ಇರಬೇಕು. ತುಲಾರಾಶಿಯವರು ಬಹಳ ತಾಳ್ಮೆಯ ವ್ಯಕ್ತಿಗಳು, ಪ್ರಸನ್ನವಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಮುತ್ಸದ್ದಿಗಳು. ಮೇಷರಾಶಿಯವರಂತೆ ತಕ್ಷಣ ಪ್ರತಿಕ್ರಿಯೆಯ ಸ್ವಭಾವ ಇರೋದಿಲ್ಲ. ವಿಚಾರ ಮಾಡಿ ಅರ್ಥ ಮಾಡಿಕೊಂಡು ನಡೀತಕ್ಕಂತಹ ಜಾಣರಿರ್ತಾರೆ. ದೊಡ್ಡವರು, ಹಿರಿಯರು, ಗುರುಪೀಠಗಳ ದರ್ಶನಾದಿಗಳನ್ನು ಮಾಡಿ ಬಹಳ ಒಳ್ಳೆಯ ಅನುಗ್ರಹ ಸಿಗ್ತಕ್ಕಂತಹ ತಿಂಗಳು. ಯಾಕಂದರೆ ಚಾತುರ್ಮಾಸ್ಯ ನಿಮಗೆ ಅಂತಂತ ತುಲಾರಾಶಿಯವರಿಗೆ ಮಾತ್ರ ಅಲ್ಲ, ಈ ಚಾತುರ್ಮಾಸ್ಯದಲ್ಲಿ ಅಂದರೆ ಆಷಾಢ ಏಕಾದಶಿಯಿಂದ ಕಾರ್ತೀಕ ಏಕಾದಶಿ ದ್ವಾದಶಿವರೆಗೂ, ತುಳಸಿ ಹಬ್ಬದ ಹತ್ತತ್ರವರೆಗೂ ಈ 4 ತಿಂಗಳಲ್ಲಿ ನಡೀತಕ್ಕಂಥ ಚಾತುರ್ಮಾಸ್ಯದಲ್ಲಿ ಯಾವುದೋ ಮಠದಲ್ಲಿ ಯಾವುದೋ ಪುಣ್ಯಾತ್ಮ, ಯಾವುದೋ ಸ್ವಾಮಿಗಳು ಸಿಗ್ತಾರೆ. ಅಲ್ಲೇನೋ ಕೂತಿರ್ತಾರೆ, ವ್ರತ ಮಾಡಿಕೊಂಡು ಹೋಗಿ ನಮಸ್ಕಾರ ಮಾಡಿ ಅಲ್ಲಿಯ ಪ್ರಸಾದವನ್ನು ತಗೊಂಡು ಅಲ್ಲಿ ಕೂತ್ಕೊಂಡು ಅಲ್ಲಿ ಸ್ವಲ್ಪ ಧ್ಯಾನ ಮಾಡಿ, ಏನಾರು ಹರಿಕತೆ ಪ್ರವಚನ ಯಾರು ಹೇಳ್ತಾ ಇದ್ದರೆ ಅದನ್ನೊಂದು 5 ನಿಮಿಷನಾದರೂ ಕೇಳಿಕೊಂಡು, ಇದೆಲ್ಲ ಪುಣ್ಯಕರ. ಹರಿಯೋ ನೀರಲ್ಲಿ ಮುಳುಗೆದ್ದಂತೆ. ನಮಗೋಸ್ಕರ ಹರಿಯಲ್ಲ ನೀರು, ಆದರೆ ನಾವು ಮುಳುಗಿ ಹಾಕಿದ್ದಕ್ಕೆ ನಮಗೆ ಪವಿತ್ರತೆ ಸಿಕ್ತು ಅಂತಂತ. ಹಾಗೆ ಚಾತುರ್ಮಾಸ್ಯ ಅನ್ನೋದು ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ತಿಂಗಳು. 4 ತಿಂಗಳು ಬೇರೆ ಎಲ್ಲ ತಿಂಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ತಿಂಗಳು ಚಾತುರ್ಮಾಸ್ಯ. ಯಾಕೆ ಅಂದರೆ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳೋಕ್ಕೋಸ್ಕರ, ಅದೊಂದೇ ಸಂಕಲ್ಪಕ್ಕೋಸ್ಕರ ರಾಗದ್ವೇಷಾದಿಗಳನ್ನು ಸಂಪೂರ್ಣವಾಗಿ ಬಿಟ್ಟು ಅದನ್ನು ನಾಶ ಮಾಡಲಿಕ್ಕೋಸ್ಕರನೇ ಅಂತಂತ ಸಂಕಲ್ಪ ಮಾಡಿ ವ್ರತನಿಷ್ಠರಾಗಿರ್ತಕ್ಕಂತಹ ಮಾಸ. ಅದಕ್ಕೋಸ್ಕರ ಅಂತಾಲೆ ವರಾಹ ಪುರಾಣದಲ್ಲಿ ಬರ್ತಕ್ಕಂತಹ ಮಾಹಿತಿ ಇದೆಲ್ಲ ಅಷ್ಟು ಪ್ರಾಚೀನ. ಹಾಗಾಗಿ ನಮಗಂತೂ ನಮಗೆ ರಾಗದ್ವೇಷವನ್ನು ಪೂರ್ತಿ ನಾಶ ಮಾಡಲಿಕ್ಕೆ ಬರಲ್ಲ. ಆದರೆ ಯಾರೋ ಪುಣ್ಯಾತ್ಮರು ಒಂದು ಮಠದಲ್ಲೋ ಒಂದು ದೇವಸ್ಥಾನದಲ್ಲೋ ಆ ಒಂದು ವ್ರತದಲ್ಲಿ ನಿತ್ಯ ಪೂಜೆ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಲೋಕಕ್ಕೆಲ್ಲ ಒಳ್ಳೆಯದಾಗಲಿ,
ಅಂತಕ್ಕಂಥ ಅಂಥ ಒಂದು ತಿಂಗಳುಗಳಲ್ಲಿ ಇದ್ದೇವೆ. ಹಾಗಾಗಿ ಚಾತುರ್ಮಾಸ್ಯದಲ್ಲಿ 5 ನಿಮಿಷನಾದರೂ ಅಂಥ ವಿದ್ಯಾಪೀಠವೋ, ರಾಯರ ಮಠವೋ, ಶೃಂಗೇರಿ ಮಠವೋ, ರಾಮಾನುಜ ಮಠವೋ ಎಲ್ಲಿ ಹತ್ತಿರದಲ್ಲಿ ಇರ್ತಾರೋ ಅಂಥ ಕಡೆ ಹೋಗಿ ಗುರುಗಳ ಅನುಗ್ರಹವನ್ನು, ದರ್ಶನವನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು. ಚಾತುರ್ಮಾಸ್ಯದ ಅಂತರ್ಗತವಾಗಿ ತುಲಾರಾಶಿಯವರಿಗೆ ಗುರುಪೀಠಗಳ ದರ್ಶನಾದಿಗಳನ್ನು ಹೇಳ್ತಾ ಮುಂದೆ ವೃಶ್ಚಿಕ ರಾಶಿ, ಆಡಳಿತಾತ್ಮಕವಾಗಿರ್ತಕ್ಕಂಥ ಜನರಿಗೆ ಸ್ವಲ್ಪ ಒತ್ತಡ. ಒಂದು ಹೇಳಿದ್ದ ವಿಷಯ ಬೇಗ ಬೇಗ ನೆರವೇರಲ್ಲ. ಗುರುವಿನ ಸ್ವಲ್ಪ ಅನುಕೂಲ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಸಮಯ. ಮತ್ತು ಶನಿಯ ವಕ್ರೀಚಾರ ಸ್ವಲ್ಪ ಗೊಂದಲ ಆಗ್ತದೆ. ಆಡಳಿತ ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್, ಮ್ಯಾನೇಜರಿಯಲ್ ಲೆವೆಲಿಂದ ಹಿಡಿದು ದೇಶದ ಅಧ್ಯಕ್ಷರವರೆಗೂ ಎಲ್ಲವೂ ಮ್ಯಾನೇಜರಿಯಲ್ ಸ್ಕಿಲ್ಸ್ ಮೇಲೆ ಅಥವಾ ಜನರ ಮೇಲೆ ಡಿಪೆಂಡೆಂಟ್ ಆಗಿರೋದು. ಅಂತಹ ಒಂದು ವಿಷಯದವರಿಗೆ, ಅಂಥ ವರ್ಗದವರಿಗೆ ಸ್ವಲ್ಪ ಗೊಂದಲ ಉಂಟಾಗ್ತದೆ. ಅಸಹಕಾರಗಳ, ಅಸಮಾಧಾನಗಳ ಅನುಭವಗಳು ಆಗಲಿಕ್ಕೆ ಸಾಕು. ನೀವೇ ಅದಕ್ಕೆ ಕುಜನ ದೃಷ್ಟಿ ಬೇರೆ ಇರತಕ್ಕಂತಹ, ರಾಶೀಶ ದೃಷ್ಟಿ ಬೇರೆ ಇರತಕ್ಕಂಥದ್ದು, ಸ್ವಲ್ಪ ಒತ್ತಡ, ಒಳಗಡೆ ಕಿಚ್ಚು, ಒಂದು ಜಿದ್ದು ಅಂತೇನು ಹೇಳ್ತೀವಿ, ಆ ಜಿದ್ದೆಲ್ಲ ಬೆಳೀತಕ್ಕಂತಹ ಒಂದು ತಿಂಗಳು. ಸ್ವಲ್ಪ ಸಮಾಧಾನದಿಂದ ವ್ಯವಹರಿಸಿ, ಒಳ್ಳೆಯದಾಗ್ತದೆ. ವಿದ್ಯಾರ್ಥಿಗಳಿಗೂ ಒಳಗೊಂಡು ಹೇಳ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಪರಿಶ್ರಮ ಜಾಸ್ತಿ, ತಾಳ್ಮೆ ಹೆಚ್ಚು ಇರ್ತಕ್ಕಂಥ ಒಂದು ಇದು ತಿಂಗಳು. ಶ್ರೀ ದುರ್ಗಾದೇವರು ಮತ್ತು ನರಸಿಂಹದೇವರ ಒಂದು ಸೇವೆ, ದರ್ಶನ, ಇದನ್ನೆಲ್ಲವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಮಾಡ್ತಾ ಮುಂದೆ ಹೋಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಮುಂದುವರೆದು ಧನುರ್ ರಾಶಿ, ಆದಾಯ ಏನೋ ಉತ್ತಮ ಇದೆ, ಆದರೆ ಖರ್ಚು ಕೂಡ ಮಿತಿ ಮೀರ್ತಾ ಇದೆ ಧನುರ್ ರಾಶಿಯವರಿಗೆ. ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ನಿಮ್ಮ ಜಾತಕದಲ್ಲಿ ಶನಿಯ ದೋಷ ಇದ್ದರೆ, ಜಾತಕದಲ್ಲೇ ಶನಿಯ ದೋಷ ಇದ್ದರೆ, ಅಥವಾ ಗುರುವಿನ ಬಲ ಇಲ್ಲದೆ ಹೋದರೆ, ಗುರುವು ಅಷ್ಟಮದಲ್ಲಿ ಇರಬೇಕಾದ್ರೆ ಶನಿಯು ಚತುರ್ಥ ಪಂಚಮಕ್ಕೆ ಹೋಗ್ತಕ್ಕಂಥ ವರ್ಷ ಇದು. ಸ್ವಲ್ಪ ಹಿನ್ನಡೆ ಆಗ್ತದೆ. ಆದಾಯ ಏನೋ ಬರ್ತದೆ, ಖರ್ಚುಗಳು ಅತ್ತ ದರಿ ಇತ್ತ ಪುಲಿ ಅಂತಂತ, ಯಾವ ಕಡೆ ಹೋಗಲಿ ಅಂತಂತ ಗೊತ್ತಾಗದೇ ಇರತಕ್ಕಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಉಂಟು. ಅನೇಕವಾಗಿರ್ತಕ್ಕಂಥ ಪ್ರಯಾಣ, ತಿರುಗಾಟಗಳು, ಇದರಿಂದ ಪಿತ್ತ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಧನುರ್ ರಾಶಿಯವರು ಸಾಮಾನ್ಯವಾಗಿ ಇನ್ನೊಬ್ಬರ ಮಾತನ್ನು ಕೇಳೋದಿಲ್ಲ. ಬಹಳ ಲೇಟ್ ಯಾರನ್ನಾರ ನಂಬಬೇಕು ಅಂತಂದರೆ, ಅಥವಾ ಯಾರ್ದಾರ ಮಾತು ಕೇಳಬೇಕು ಅಂದರೆ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿ, ಒಳ್ಳೆಯದಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ರುದ್ರದೇವರ ಆರಾಧನೆ, ರುದ್ರ ಪಾರಾಯಣೆ, ರುದ್ರಾಭಿಷೇಕ, ಶಿವನಾಮ ಸ್ಮರಣೆ, ಒಟ್ಟಿನಲ್ಲಿ ಈಶ್ವರನನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಹರಿಯನ್ನೂ ಪ್ರಾರ್ಥನೆ ಮಾಡಿ, ಮಾನಸಿಕ ಗೊಂದಲಗಳಿಗೆ ರುದ್ರಾರಾಧನೆಯನ್ನು ವಿಶೇಷವಾಗಿ ಹೇಳಿದ್ದಾರೆ, ಪರಿಹಾರ ಆಗ್ತದೆ ಅಂತಂತ. ಒಳ್ಳೆಯದಾಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಗುರು, ರವಿಯ ಅನುಕೂಲ, ಬುಧನ ಅನುಕೂಲ, ಶುಕ್ರನ ಅನುಕೂಲ, ಇದೆಲ್ಲವೂ ಒಳ್ಳೆಯದಿದೆ. ಶುಭ ಕಾರ್ಯಗಳು, ಶುಭ ಸಂಬಂಧಗಳು, ಇರುವ ಸಂಬಂಧಗಳಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಮನೋಭಾವಗಳು, ಸಂತಾನ, ಸ್ತ್ರೀಯರಿಗೆ ಬಹಳ ಒಳ್ಳೆಯದು, ಸ್ತ್ರೀಯರಿಂದ ಬಹಳ ಒಳ್ಳೆಯ ಫಲ ಇತ್ಯಾದಿಗಳು ಬರ್ತಕ್ಕಂಥದ್ದು. ಎಷ್ಟೋ ಜನರಿಗೆ ತಾಯಿಯ ಕಡೆಯಿಂದ ಬರ್ತಕ್ಕಂಥ ಏನಾದರೂ ಒಂದು ಫಲ, ಕಾಣಿಕೆ, ಒಂದು ಜಾಗ, ಪ್ರಾಪರ್ಟಿ, ಇದೆಲ್ಲ ಬರ್ತಕ್ಕಂತಹ ಸಾಧ್ಯತೆಯು ಕೂಡ ಮಕರ ರಾಶಿಯವರಿಗೆ ಬರ್ತದೆ. ವಿದ್ಯಾರ್ಥಿಗಳಿಗೂ ಬಹಳ ಒಳ್ಳೆಯದು, ವೈದ್ಯರಿಗೆ ಬಹಳ ಒಳ್ಳೆಯದು,
ಮೆಡಿಸಿನ್ ಮತ್ತು ಮೆಡಿಸಿನ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದು. ಕುಂಭರಾಶಿಯವರಿಗೂ ಸೇರಿ ಮಕರ ಕುಂಭಕ್ಕೆ ಶ್ರೀ ಗುರುಪೀಠಗಳ ದರ್ಶನಗಳನ್ನು ನಾನು ಆಗಲೇ ಹೇಳಿದಂತೆ ಮಾಡಿ ಸನ್ಯಾಸಿ ಯತಿಗಳ ಆಶೀರ್ವಾದವನ್ನು ಪಡೆಯಿರಿ. ಕುಲದೇವರ ದರ್ಶನವನ್ನು ಕೂಡ ಅವಶ್ಯವಾಗಿ ಮಾಡಿ. ಮುಂದೆ ಕುಂಭರಾಶಿ ಸ್ವಲ್ಪ ತಡವಾಗ್ತಾ ಇದೆ ಅಂತ ಆದರೂ ಕೂಡ ಈ ತಿಂಗಳು ಕಾರ್ಯಕಲಾಪಗಳಿಗೆ ಯಾವ ಬಾಧೆ ಇರುವುದಿಲ್ಲ. ಏನೋ ಒಂದು ಅನುಕೂಲ ಅವಕಾಶ ಆಗ್ತದೆ. ಆದಾಯವೂ ಕೂಡ ವೃದ್ಧಿ ಆಗ್ತದೆ. ನಿಮ್ಮ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ, ಒಳ್ಳೆಯದಾಗ್ತದೆ. ಶುಕ್ರನ ದೃಷ್ಟಿಯು ನಿಮ್ಮ ಮೇಲೆ, ನಿಮ್ಮ ರಾಶಿಯ ಮೇಲೆ ಇದೆ. ದೈವಾನುಕೂಲ ಇದೆ. ಗುರುಬಲ ಇಲ್ಲದೆ ಇರಬಹುದು, ಆದರೆ ಗುರುವಿನ ದೃಷ್ಟಿ ನಿಮ್ಮ ಅನುಕೂಲಕ್ಕೆ, ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಇರ್ತದೆ. ಇಲ್ಲೂ ಕೂಡ ಸ್ತ್ರೀಯರಿಗೆ ಹೆಚ್ಚು ಒಳ್ಳೆಯ ಫಲ ಎಲ್ಲರಿಗೂ ಬರ್ತದೆ. ಆದರೆ ಶುಕ್ರನ ದೃಷ್ಟಿ ಇತ್ಯಾದಿಗಳನ್ನು ನೋಡಿಕೊಂಡು ಹೇಳಿದಾಗ ಈ ರೀತಿಯ ಫಲಗಳು ಮತ್ತು ಕಫದೋಷಾದಿಗಳಿಂದ ಬಳಲ್ತಕ್ಕಂತಹ ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಏನು ತಿಂತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ, ಎಷ್ಟು ಗಂಟೆಗೆ ತಿಂತಾ ಇದ್ದೀವಿ, ಇದ್ರ ಬಗ್ಗೆ ಹೆಚ್ಚು ಗಮನ ಇರಬೇಕು. ಆಯಿತಾ? ಇದು ಕಫದೋಷಕ್ಕೆ ತಿಂಗಳುಗಳು ಹೌದು. ಈ ಚಂದ್ರ ಮತ್ತು ರಾಹುಗಳು ಬೆರೀತಕ್ಕಂತಹ ತಿಂಗಳು. ಶುಕ್ರನ ದೃಷ್ಟಿಯು ಬರ್ತಕ್ಕಂಥದ್ದು, ಇದೆಲ್ಲ ಕಫಕಾರಕವಾಗಿರ್ತಕ್ಕಂಥದ್ದು. ಅದರಿಂದ 10 ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ ಇರಬೇಕು. ರಾಘವೇಂದ್ರ ಸ್ವಾಮಿಗಳ ಸೇವೆ ವಿಶೇಷವಾಗಿ ಮಾಡಿ. ಪ್ರದಕ್ಷಿಣಾ ನಮಸ್ಕಾರ. ಶ್ರೀರಾಘವೇಂದ್ರ ಅಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯು ನ ಸಂಶಯ. ನಿತ್ಯವೂ ಶ್ರೀ ರಾಘವೇಂದ್ರಾಯ ನಮಃ ಅಂತಕ್ಕಂತಹ ಜಪವನ್ನು ಭಕ್ತಿಯಿಂದ ಮಾಡಿದವರಿಗೆ ಬೇಕಾದ್ದನ್ನು, ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತಂತಾನೆ ರಾಯರು ವೃಂದಾವನದಲ್ಲಿ ನೆಲೆಸಿ ನಮಗೆ ಮಾತು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ರಾಯರ ಸೇವೆ ವಿಶೇಷವಾಗಿ ಬೇಕು ಕುಂಭರಾಶಿಯವರಿಗೆ. ಎಲ್ಲರಿಗೂ ರಾಯರ ಸೇವೆ ಬೇಕು. ಕುಂಭರಾಶಿಯವರಿಗೆ ಗುರುವಿನ ಅನುಕೂಲ ಕಡಿಮೆ ಇರೋದರಿಂದ ಹೆಚ್ಚು ಬೇಕು ಅಂತ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಗುರುವಿನ ಅನುಕೂಲ ಒಳ್ಳೆಯದಿದ್ದೇ ಇದೆ. ಜನ್ಮಶನಿಯ ಬಾಧೆ ಸ್ವಲ್ಪ ಜಾಸ್ತಿ ಆಗ್ತದೆ. ಇನ್ನು 4 ತಿಂಗಳು ವಕ್ರೀಣಸ್ತು ಮಹಾವೀರ್ಯ ಅಂತಂತ, ದುಷ್ಟರ ಸಂಘ ಅಭಿಮಾನ ಭಂಗ ಅಂತಂತ. ಅವ್ರು ಎಷ್ಟು ಪವರ್ಫುಲ್ ಆಗ್ತಾರೋ ದುಷ್ಟರು, ಸಮಾಜಕ್ಕೆ ಅಷ್ಟು ಕಷ್ಟ ಆಗತ್ತೆ ಅವರಿಂದ. ಹಾಗೆ ಶನಿಯು ವಕ್ರಿ ಆದ ಅಂತಂತಂದರೆ ಜನ್ಮ ಶನಿ ಇರೋರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗ್ತದೆ. ವಾತ ದೋಷ ಜಾಸ್ತಿ, ಸಂಧಿವಾತಾದಿ ದೋಷಗಳು ಅಂತಂತ ಹೇಳ್ತಾರೆ. ಅಂದರೆ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಮತ್ತು ವ್ಯಾರಿಕೋಸ್ ವೈನ್ಸ್ ಅಂತ ಏನು ಹೇಳ್ತಾರೆ, ಈ ಥರ ದೋಷಗಳು ಜಾಸ್ತಿ ಆಗ್ತಕ್ಕಂತಹ ಒಂದು ಅಪಾಯ ಇದೆ. ವ್ಯಾಯಾಮ, ಸ್ವ ಆರೈಕೆ, ಸರಿಯಾದ ಔಷಧಿ, ಮದ್ದು ಅಥವಾ ಪಥ್ಯ, ಇದೆಲ್ಲವನ್ನು ಮೀನರಾಶಿಯವರು, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಹೆಚ್ಚು ಗಮನ ವಹಿಸಬೇಕು. ಇಲ್ಲದೆ ಹೋದರೆ ಅದು ಉಲ್ಬಣ, ವಕ್ರೀಣಸ್ತು ಅದು ವಕ್ರಿಯಲ್ಲಿ ಆಗ್ತಕ್ಕಂತಹ ವ್ರಣಗಳು ಅಥವಾ ದೋಷಗಳು ಅದು ವರ್ಷಾನುಗಟ್ಟಲೆ ಎಳ್ಕೊಂಡು ಹೋಗ್ತದೆ. ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನು, ಅರ್ಲಿಯರ್ ದ ಪ್ರಿವೆನ್ಷನ್ ಬೆಟರ್ ದ ಕ್ಯೂರ್ ಅಂತಂತ, ಆದಷ್ಟು ಬೇಗ ಪ್ರಿವೆನ್ಷನ್ ಮಾಡಬೇಕು ಆರೋಗ್ಯದ ವಿಷಯದಲ್ಲಿ. ಆದಾಯ ಉತ್ತಮ ಇರ್ತದೆ. ನೀವು ಸಹ ಗುರುಗಳ ಸೇವೆ, ಗುರುಪೀಠಗಳ ದರ್ಶನ ಇತ್ಯಾದಿಗಳನ್ನು, ಗುರು ಅನುಗ್ರಹಕ್ಕೋಸ್ಕರ ಮಾಡ್ತಕ್ಕಂತಹ ಸೇವೆಗಳನ್ನು ಮಾಡಿ. ಎಲ್ಲರಿಗೂ ಆಗಸ್ಟ್ ತಿಂಗಳ ಗ್ರಹ ಗೋಚಾರದ ವಿಷಯವಾಗಿ ಆ ವಾಗ್ದೇವಿಯು ಮತ್ತು ಮಾಸದ ಅಭಿಮಾನಿ ದೇವತೆಗಳು ಆದಿತ್ಯಾದಿ ನವಗ್ರಹರ ಅನುಗ್ರಹ ಉಂಟಾಗಿ ಎಲ್ಲರಿಗೂ ಕ್ಷೇಮವಾಗಲಿ, ಸುಖವಾಗಲಿ ಮತ್ತು ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.
Subscribe to One India and never miss an update. Download the One India app now.